RCB ಕ್ಯಾಪ್ಟನ್ ರಜತ್ ಪಟಿದಾರ್ಗೆ BCCI ಆಯ್ಕೆ ಸಮಿತಿ ಅನ್ಯಾಯ ಮಾಡ್ತಾ RCB ಆಟಗಾರ ಅನ್ನೋ ಒಂದೇ ಕಾರಣಕ್ಕೆ ರಜತ್ ಪಟಿದಾರ್ ಇಂಟರ್ನ್ಯಾಷನಲ್ T20 ಸ್ಕ್ವಾಡ್ಗೆ ಇಂಡಿಯನ್ ಟೀಮ್ಗೆ ಆಯ್ಕೆ ಆಗಲಿಲ್ವಾ? ಈ ಥರದ್ದೊಂದು ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ತುಂಬ ಡಿಬೇಟ್ ಆಗ್ತಿದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಫಾರ್ಮ್ಯಾಟ್ಗಳಲ್ಲಿ. ಆದರೆ ನಾನೇನಾದರೂ ರಜತ್ ಪಟಿದಾರ್ ಸ್ಥಾನದಲ್ಲಿದ್ದಿದ್ರೆ, ನಾನೇ ರಜತ್ ಪಟಿದಾರ್ ಆಗಿದ್ದರೆ ಐ ವುಡ್ ಹ್ಯಾವ್ ಫೆಲ್ಟ್ ವೆರಿ ಬ್ಯಾಡ್. ತುಂಬ ಬೇಜಾರಾಗಿರೋದು. ಯಾಕೆಂತಂದರೆ ಒಬ್ಬ ಬ್ಯಾಟ್ಸ್ಮನ್ ಅಥವಾ ಒಬ್ಬ ಪ್ಲೇಯರ್ ಇದಕ್ಕಿಂತ ಹೆಚ್ಚು ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗೋಕ್ಕೆ T20 ಸೈಡಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಹೆಚ್ಚೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ರಜತ್ ಪಟಿದಾರ್ ವಿಚಾರಕ್ಕೆ ಬರೋಣ. ಏನು ಮಾಡಿಲ್ಲ ಈ ಹುಡುಗ? ಫಸ್ಟ್ ಆಫ್ ಆಲ್ RCB ಅಂತ ದೊಡ್ಡ ಫ್ರ್ಯಾಂಚೈಸಿ, ವಿರಾಟ್ ಕೊಹ್ಲಿ ಅಂತ ಒಬ್ಬ ಸ್ಟಾರ್ ಇರುವಂಥ ಪ್ಲೇಯರ್, ತುಂಬ ಹೋಪ್ಸ್ ಇರುವಂಥ ಪ್ಲೇಯರ್, ಒಂದಷ್ಟು ಫ್ಯಾನ್ ಫಾಲೋಯಿಂಗ್ ಇರುವಂಥ ದೊಡ್ಡ ಒಂದು ಫ್ರ್ಯಾಂಚೈಸಿ, ಅದರೊಂದು ಕ್ಯಾಪ್ಟನ್ಸಿಯನ್ನು ಪಡೆದು ಫಸ್ಟ್ ಸೀಸನಲ್ಲೇ ಕ್ಯಾಪ್ಟನ್ ಆದಂಥ ಫಸ್ಟ್ ಸೀಸನಲ್ಲೇ ಚಾಂಪಿಯನ್ ಮಾಡಿ, ಫಸ್ಟ್ ಟೈಮ್ ಫ್ಲೂಕಾ ಅಂತ ಹೇಳೋಂಥವ್ರಿಗೆ ಇನ್ನೊಂದು ಸಲ ಗೆದ್ದಿದ್ದೀವಿ ಸಾಕಾ ಅಂತ ನಾವು ತೋರಿಸಿದ್ದೇವೆ. ಓಕೆ, ಸೆಕೆಂಡ್ ಟೈಮ್ ಗೆದ್ದಾಗಲೂ ಕೂಡ ಆ ಒಂದು ಕ್ವಾಲಿಫೈಯರ್ 1ನಲ್ಲಿ ಆಡಿದಂಥ ಇನ್ನಿಂಗ್ಸ್, ಇಡೀ ಒಂದು ಸೀಸನಲ್ಲಿ 192 ಸ್ಟ್ರೈಕ್ ರೇಟಲ್ಲಿ 500+ ರನ್ ಗಳಿಸಿ ಟೀಮನ್ನು ಚಾಂಪಿಯನ್ ಮಾಡಿ, ಒಂದು 33 ಬಾಲಲ್ಲಿ 93 ರನ್ ಗಳಿಸಿದಂಥ ಒಂದು ಕ್ಲಚ್ ಇನ್ನಿಂಗ್ಸ್ ಅಥವಾ ಒಂದು ಗೇಮ್ ಚೇಂಜಿಂಗ್ ಇನ್ನಿಂಗ್ಸ್, ಒಬ್ಬನೇ ಟೀಮನ್ನು ಎದೆ ಮೇಲೆ ಹೊತ್ಕೊಂಡು ಹೋಗಿ ಟೀಮ್ನ ಫೈನಲಿಗೆ ತಂದು ಚಾಂಪಿಯನ್ ಮಾಡಿ, ಅಥವಾ ಎಲ್ಲ 11 ಜನರನ್ನು ಸೇರಿಸ್ಕೊಂಡು ಇಂಪ್ಯಾಕ್ಟ್ ಪ್ಲೇಯರ್ ಸೇರಿಸಿ ಎಲ್ಲರನ್ನೂ ಕೂಡ ಸೇರಿಸಿ ತಂಡವನ್ನು ಈ ಹಂತಕ್ಕೆ ತಂದು, ಅದು ಕೂಡ ಸದ್ಯದ T20 ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ನ ಲಾಸ್ಟ್ ಸೀಸನಲ್ಲಿ ಅವರ ಟೀಮನ್ನು ಸೋಲಿಸಿ, ಈಗಿನ ODI ಕ್ಯಾಪ್ಟನ್ ಹಾಗೆ ಟೆಸ್ಟ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ನ ಆತನ ಕ್ಯಾಪ್ಟನ್ಸಿ ಇರುವಂಥ ಗುಜರಾತ್ ಟೈಟನ್ಸನ್ನು ಫೈನಲಲ್ಲಿ ಬಡ್ದು, ಇದಕ್ಕಿಂತ ಏನು ಮಾಡೋಕ್ಕೆ ಸಾಧ್ಯ? ವಾಟ್ ಕ್ಯಾನ್ ಯು ಡೂ? ಇದಕ್ಕಿಂತ ಏನು ಮಾಡೋಕ್ಕೆ ಸಾಧ್ಯ? ಸೊ ಇಂಥ ಒಬ್ಬ ಪ್ಲೇಯರ್ ಒಳಗೆ ಬಂದಿಲ್ಲ ಅನ್ನೋದು ವಿಪರ್ಯಾಸ. ಇದು ಕೇಸ್ ನಂಬರ್ 1. ರಜತ್ ಪಟಿದಾರ್ ಅವ್ರ ಕಡೆಯಿಂದ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಕಣ್ಮುಚ್ಕೊಂಡು ಯಾರೇ ಆದರೂ ಕೂಡ ಆಯ್ಕೆ ಮಾಡಬೇಕು. ಎರಡನೇ ವಿಚಾರ, ಭಾಳಷ್ಟು ಜನ ಹೇಳ್ತಿದ್ದಾರೆ ಈ IPL ಇದೇ ಬೇರೆ ಅಥವಾ ಇಂಟರ್ನ್ಯಾಷನಲ್ ಲೆವೆಲೇ ಬೇರೆ ಅಂತ. ಸೊ ಎಲ್ಲ IPL ಪರ್ಫಾರ್ಮೆನ್ಸ್ ಮೇಲೇ ಪಿಕ್ ಮಾಡೋಕ್ಕಾಗಲ್ಲ ಅಂತ. ನೀವಲ್ಲಿರುವಂಥ ಈಗ 15 ಟೀಮಲ್ಲಿ ನೋಡಿ, 15 ಜನರ ಟೀಮಲ್ಲಿ ಯಾರ್ಯಾರು IPLಯಿಂದ ಬಂದವರಲ್ಲ. ತಿಲಕ್ ವರ್ಮಾ ಅಲ್ವಾ ವೈಸ್ ಕ್ಯಾಪ್ಟನ್, ಸಂಜು ಸ್ಯಾಮ್ಸನ್ IPL ಪರ್ಫಾರ್ಮೆನ್ಸಿಂದನೇ ಬಂದಿದ್ದವರು, ಜಸ್ಪ್ರೀತ್ ಬೂಮ್ರಾ ಅಂತ ಪ್ಲೇಯರ್ ಏಷ್ಯನ್ ಗೇಮ್ಸಿಗೆ ಪಿಕ್ ಆಗಿದ್ದಾರೆ, ಅವರೇ ಮುಂಬೈ ಇಂಡಿಯನ್ಸಿಂದ IPLಯಿಂದ ಬಂದು ಕ್ಲಿಕ್ ಆಗಿರೋದು. ಅಭಿಷೇಕ್ ಶರ್ಮಾ ಎಲ್ಲಿಂದ ಬಂದರು? IPLಯಿಂದನೇ ಬಂದಿದ್ದು. ಎಲ್ಲೋ ನಿಮಗೆ ತುಂಬ ಹುಡುಕಾಡಿದ್ರೆ ಹರ್ಷಿತ್ ರಾಣಾ IPL, ಬಿಷ್ಣೋಯ್ IPLಯಿಂದನೇ ಬಂದಿದ್ದು. ಬಹುತೇಕ ವರುಣ್ ಚಕ್ರವರ್ತಿ KKRಲ್ಲಿ ಕ್ಲಿಕ್ ಆದಮೇಲೆ ಟೀಮ್ ಇಂಡಿಯಾಗೆ ಬಂದಿರೋದು. ಇನ್ನೂ ಹುಡುಕಿದ್ರೆ ನಿಮಗೆ ಶ್ರೇಯಸ್ ಅಯ್ಯರ್ ಒಬ್ಬರು ದೇಸಿ ಕ್ರಿಕೆಟಲ್ಲಿ ಸ್ವಲ್ಪ ಕನ್ಸಿಸ್ಟೆಂಟಾಗಿ ರನ್ ಗಳಿಸಿದಂಥ ಪ್ಲೇಯರ್ ಅಂತ ಬಿಟ್ಟರೆ, ಬೇರೆಯವರು ಆಲ್ಮೋಸ್ಟ್ ಶಿವಮ್ ದುಬೇನೂ ಕೂಡ ಅವರು IPLಯಿಂದನೇ ಮೇಲೆ ಬಂದಂಥ ಪ್ಲೇಯರ್. ಸೊ ಹೀಗೆ ನಿಮಗೆ IPL ಮಾನದಂಡ ಅಲ್ಲ ಅಂತ ಅಂದರೆ ಅದು ರಾಂಗ್. ರಜತ್ ಪಟಿದಾರ್ ನೀವು ಪಿಕ್ ಮಾಡಲೇಬೇಕು. ಇನ್ನೊಂದೇನು ಅಂತಂದರೆ, ಕೆಲವೊಂದಷ್ಟು ಪ್ಲೇಯರ್ಗಳನ್ನು ಅಲ್ಲಿ ಪಿಕ್ ಮಾಡಿದ್ದಾರೆ. ವಾಷಿಂಗ್ಟನ್ ಸುಂದರ್, ಗೊತ್ತಿಲ್ಲ ನಂಗೆ ಅವ್ರು ಏನು ಫಾರ್ಮಲ್ ಇದ್ದಾರೆ ಅಂತ. ಒಳ್ಳೆ ಪ್ಲೇಯರೇನೆ, ಬಟ್ ನೀವು ಟೋಟಲ್ ಒಂದು 7 T20 ಪಿಕ್ ಮಾಡಿರೋದು. ಈಗ 2 ಐರ್ಲೆಂಡಲ್ಲಿ ಮತ್ತು ಇಂಗ್ಲೆಂಡಿಗೆ ಹೋಗ್ತೀರ, ಅಲ್ಲೊಂದು 5 T20. ಸೊ ಆ ಕಾರಣಕ್ಕೆ ಮೇ ಬಿ ಲಾಂಗ್ ಟೂರ್ನಮೆಂಟ್ ಆಗಿರೋದ್ರಿಂದ ಎಲ್ಲ ಪ್ಲೇಯರ್ಗಳು ಫಾರ್ಮಲ್ ಇರ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನೀವಲ್ಲಿ ನೋಡಿದ್ರೆ ಸಂಜು ಚೆನ್ನಾಗಿದ್ದಾರೆ, ಅಭಿಷೇಕ್ ಶರ್ಮಾ ಫಾರ್ಮಲ್ ಇದ್ದಾರೆ, ಇಶಾನ್ ಕಿಶನ್ ಇದ್ದಾರೆ, ನಿತೀಶ್ ಕುಮಾರ್ ರೆಡ್ಡಿ ನನಗೇನೋ ಅವರು ಶಿವನ್ ದುಬೆ ಒಬ್ಬರು ಆಲ್ರೌಂಡರ್ ಸಾಕಿತ್ತು ಅಂತ ಅನ್ನಿಸ್ತಾ ಇದೆ. ಬಟ್ ಈವನ್ ಓಕೆ, ನೀವು 2 ಪೇಸರ್ ಜೊತೆ ಹೋಗ್ತೀರಾ ಇಂಗ್ಲೆಂಡ್ ಅಂತ ಪಿಚ್ಚಲ್ಲಿ ಅಂತ ಅಂದರೆ ಬೇಕಾಗಬಹುದು. ಬಟ್ ನಿಮಗೆ ಸ್ಪಿನ್ನರ್ ರವಿ ಬಿಷ್ಣೋಯ್, ವರುಣ್ ಚಕ್ರವರ್ತಿ ಇರೋದ್ರಿಂದ ವಾಷಿಂಗ್ಟನ್ ಸುಂದರ್ ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಅವರ ಬದಲು ಏನಾದರೂ ಸುಂದರ್ ಬದಲು ರಜತ್ ಪಟಿದಾರ್ನ ತೊಗೊಂಡಿದ್ರೆ, ನಿಮ್ಗೆ ಆಲ್ರೆಡಿ ಬ್ಯಾಟಿಂಗ್ ಒಂದಷ್ಟು ಡೆಪ್ತ್ ಇರೋದ್ರಿಂದ, ಬೌಲರ್ಗಳು ಕೂಡ ಇರೋದ್ರಿಂದ ನಿಮಗೆ ಅಡಿಷ್ನಲಿ ಇನ್ ಕೇಸ್ ಏನಾದರೂ ಇಶಾನ್ ಕಿಶನ್ ಅಂತ ಪ್ಲೇಯರ್ ಅಥವಾ ಯಾರಿಗೂ ಏನೋ ಒಂದು ಔಟ್ ಆಫ್ ಫಾರ್ಮ್ ಆದರೂ, ಬ್ಯಾಟ್ ಟಚ್ಚಲ್ಲಿದ್ದರು, ಇಮಿಡಿಯೇಟ್ಲಿ ಅವ್ರನ್ನ ಒಳಗೆ ತರ್ಬೋದು. ಸೊ ಈ ಥರ ಒಂದು ಚಾನ್ಸಸ್ ಇತ್ತು. ಸೊ ಕೆಲವೊಂದಷ್ಟು ಕಡೆ ನಿಮಗೆ ಒಬ್ಬರೇ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಸಾಕು ಅಂತಂದರೆ ಪಟಿದಾರ್ನ ಒಳಗೆ ತರುವಂಥ ಚಾನ್ಸಸ್ ಇದೆ. ಸೊ ಈ ಥರ ಒಂದಷ್ಟು ಸಿಚುವೇಷನ್ ಇರಬೇಕಾದ್ರೆ ಪಟಿದಾರ್ಗೆ, ಹೌದು ಅಲ್ಲಿ ಪ್ಯಾಕ್ ಟೀಮ್ ಇದೆ, ಒಳಗಡೆ ಅಡ್ಮಿಷನಿಗೆ ಚಾನ್ಸ್ ಇಲ್ಲ, ಬಟ್ ಪಟಿದಾರ್ ಡಿಸರ್ವ್ಡ್ ಎ ಚಾನ್ಸ್ ಯಾರ್ ನನಗನ್ಸಿದ್ದು. ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ.